ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನದ ಅಧಿಸೂಚನೆಯನ್ನು ಕೂಡಲೇ ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಎಚ್ಚರಿಸಿದರು. ನಗರದಲ್ಲಿ ಮಹಾವೀರ ವೃತ್ತದ ಬಳಿ ಸಿಐಟಿಯು, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಡಿಎಚ್ಎಸ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಬೃಹತ್ ಜನಾಕ್ರೋಶ ಪ್ರತಿಭಟನಾ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಅವರು, ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ನಿರ್ಲಕ್ಷಿಸುತ್ತಿದೆ ಎಂದು ಆರೋಪಿಸಿದರು. ಕಳೆದ 10 ರಿಂದ 15 ವರ್ಷಗಳಲ್ಲಿ ದೇಶದ ಬಂಡವಾಳಶಾಹಿಗಳು ಹಾಗೂ ಕಾರ್ಪೊರೇಟ್ ಕಂಪನಿಗಳ ಸಂಪತ್ತು ಹಲವು ಪಟ್ಟು ಹೆಚ್ಚಾಗಿದೆ. ಆದರೆ ಶ್ರಮಿಕ ವರ್ಗದ ಆದಾಯ ಕುಸಿದಿದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಾರ್ಮಿಕರು ಜೀವನ ನಿರ್ವಹಿಸಲು ಪರದಾಡುವಂತಾಗಿದೆ. ಕಾರ್ಮಿಕ ಸಂಘಟನೆಗಳ ಸುದೀರ್ಘ ಹೋರಾಟದ ಫಲವಾಗಿ ಸರ್ಕಾರ ಮೇ 22ರಂದು ಕನಿಷ್ಠ ವೇತನಕ್ಕೆ ಸಂಬಂಧಿಸಿದ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಖಾಸಗಿ ಮಾಲೀಕರ ಒತ್ತಡಕ್ಕೆ ಮಣಿದು ಅದನ್ನು ಮೌಖಿಕವಾಗಿ ತಡೆಹಿಡಿಯಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರ ಕೂಡಲೇ ಅಧಿಸೂಚನೆಯನ್ನು ಜಾರಿಗೊಳಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ನೌಕರರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗುತ್ತಿಗೆ ಕಾರ್ಮಿಕರಿಗೆ ಹಲವು ತಿಂಗಳುಗಳಿಂದ ವೇತನ ಪಾವತಿಯಾಗಿಲ್ಲ. ಕಾರ್ಮಿಕರ ಕುಟುಂಬಗಳ ಜೀವನ ನಿರ್ವಹಣೆಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಸರ್ಕಾರ ಕಾರ್ಮಿಕರ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರೆ ಹೋರಾಟವನ್ನು ಹಂತ ಹಂತವಾಗಿ ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಈ ದೇಶದಲ್ಲಿ ಕಾರ್ಮಿಕರ ವೇತನಗಳು ಹೆಚ್ಚಾಗ್ತಾ ಇಲ್ಲ, ರೈತರ ಬೆಳೆಗಳಿಗೆ ಬೆಲೆಗಳು ಸಿಗ್ತಾ ಇಲ್ಲ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಇಡೀ ಇವತ್ತು ದೇಶಾದ್ಯಂತ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅನ್ನುವಂಥ ಬೇಡಿಕೆಯನ್ನು ನಾವು ಘೋಷಣೆ ಕೂಗ್ತಾ ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಕಾರ್ಮಿಕ ಸಂಹಿತೆಗಳನ್ನು ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಜಾರಿ ಮಾಡಿರ್ತಕ್ಕಂಥ ಕಾರ್ಮಿಕ ಸಂಹಿತೆಗಳನ್ನ ವಾಪಸ್ ಪಡಿಬೇಕು. ಮತ್ತು ಕನಿಷ್ಠ ವೇತನವನ್ನು, ಕಾರ್ಮಿಕರ ಕನಿಷ್ಠ ವೇತನವನ್ನು, ಉದಾಹರಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿ 2 ತಿಂಗಳಾಯಿತು. 2 ತಿಂಗಳಾದರೂ ಕೂಡ ಯಾವುದೇ ಇಲಾಖೆಗಳಲ್ಲಿ, ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಹೊಸ ಕನಿಷ್ಠ ವೇತನ ಆದೇಶ ಪ್ರಕಾರವಾಗಿ ಇವತ್ತು ವೇತನ ಜಾರಿ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಕರ್ನಾಟಕದ ಕಾರ್ಪೊರೇಟ್ ಕಂಪ್ನಿಗಳು, ದೊಡ್ಡ ಬಂಡವಾಳಿಗರು ರಾಜ್ಯ ಸರ್ಕಾರದಿಂದ ಒತ್ತಡ ಆಗ್ತಾ ಇದ್ದಾರೆ. ಈ ವೇತನ ಜಾರಿ ಮಾಡಬಾರ್ದು, ನಮ್ಮ ಲಾಭದಲ್ಲಿ ಕಡಿಮೆ ಆಗುತ್ತೆ ಅಂತ ಒತ್ತಡ ಆಗ್ತಾ ಇದ್ದಾರೆ. ರಾಜ್ಯ ಸರ್ಕಾರವೂ ಕೂಡ ಅದನ್ನ ಜಾರಿ ಮಾಡಲಾರ್ದೇ ಪುನರ್ವಿಮರ್ಶೆ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದೆ. ಸೊ ಆ ಕಾರಣಕ್ಕೆ ಇವತ್ತು ಎಲ್ಲ ಕಡೆ ಪ್ರತಿಭಟನೆಗಳ ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ, ಜನಾಕ್ರೋಶ ಸಭೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಕನಿಷ್ಠ ವೇತನ ಅಧಿಸೂಚನೆ ಅನ್ವಯ ಎಲ್ಲ ಕಾರ್ಮಿಕರಿಗೆ ವೇತನವನ್ನು ಹಾಕಲಿಲ್ಲ ಅಂತ ಅಂದರೆ ನಾವು ಸೆಪ್ಟೆಂಬರ್ 8ನೇ ತಾರೀಕಿಗೆ ಬೆಂಗಳೂರಲ್ಲಿ ಬೃಹತ್ ಹೋರಾಟಕ್ಕೆ ಹೋಗಬೇಕು ಅಂತ ನಾವು ಆಗಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕೂ ಮೊದಲನೇದಾಗಿ ಈ ತಿಂಗಳು 18ನೇ ತಾರೀಕು, ಆಗಸ್ಟ್ 18ನೇ ತಾರೀಕಿಗೆ ನಾವು ಜಿಲ್ಲಾ ಪಂಚಾಯತ್ನ ಮುತ್ತಿಗೆ ಹಾಕಿ, ಪ್ರಮುಖವಾಗಿ ಗ್ರಾಮ ಪಂಚಾಯತ್ ನೌಕರರಿಗೆ ಇವತ್ತು ಬಹಳ ಸಮಸ್ಯೆ ಆಗ್ತಾ ಇದೆ. ಗ್ರಾಮ ಪಂಚಾಯತ್ ನೌಕರರಿಗೆ ವೇತನ ಕೊಡಬೇಕು, ಎಲ್ಲ ಗುತ್ತಿಗೆ ಕಾರ್ಮಿಕರಿಗೆ ವೇತನ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಇವತ್ತು ಅದೆಲ್ಲ ಎಚ್ಚರಿಕೆಯ ಭಾಗವಾಗಿ ಒಂದು ಜನಾಕ್ರೋಶ ಸಭೆ ಅನ್ನುವಂಥದ್ದನ್ನ ಸಿಐಟಿಯು, KPRS ಮತ್ತು ಕೂಲಿಕಾರರ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಒಟ್ಟು ನಮ್ಮ ಉದ್ದೇಶ ಇರುವಂಥದ್ದು ಇವತ್ತು ಕಾರ್ಪೊರೇಟ್ ಕಂಪನಿಗಳ, ಶ್ರೀಮಂತರ, ವ್ಯಾಪಾರಿಗಳ, ದೊಡ್ಡ ದೊಡ್ಡ ಮಾಲೀಕರ ಪರವಾಗಿ ಸರ್ಕಾರ ನೀತಿ ಮಾಡ್ತದೆ ಹೊರತು ಇವತ್ತು ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಯಾವುದೇ ನೀತಿಗಳಿಲ್ಲ. ಈ ಜಾರಿಯಾಗಿರ್ತಕ್ಕಂಥ ಅಧಿಸೂಚನೆಯನ್ನೂ ಕೂಡ ವಾಪಸ್ ಮಾಡಬೇಕು ಅಂತ ಹೊರಟಿರೋ ಸರ್ಕಾರ ಅಂದರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ, ಅದು ಮೋದಿ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಸರ್ಕಾರ ಇರ್ಬೋದು, ಇದು ಜನರ ಪರವಾಗಿರ್ತಕ್ಕಂಥ, ಕಾರ್ಮಿಕರ ಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ.